ಬೀದಿ ಬದಿ ವ್ಯಾಪಾರಿಗಳಿಗೆ ಸರ್ಕಾರದ ತೆರಿಗೆ ನೋಟಿಸ್ನಿಂದ ವ್ಯಾಪಾರಿಗಳು ಸಿಡಿದೆದ್ದಿದ್ದಾರೆ. ನಾಳೆ ಅಂಗಡಿಗಳಲ್ಲಿ ಹಾಲು ಉತ್ಪನ್ನ ವ್ಯಾಪಾರ ಬಂದ್ ಆಗುತ್ತೆ. ರಾಜ್ಯ ಸರ್ಕಾರದ ವಿರುದ್ಧ ಸಣ್ಣ ವ್ಯಾಪಾರಿಗಳು ಸಿಡಿದೆದ್ದಿದ್ದಾರೆ. ನಾಳೆಯಿಂದ ಕಪ್ಪು ಪಟ್ಟಿ ಧರಿಸಿ ಇತರೆ ವಸ್ತುಗಳ ವ್ಯಾಪಾರ ನಾಳೆಯಿಂದ ಫ್ರೀಡಂ ಪಾರ್ಕ್ನಲ್ಲಿ ಧರಣಿಗೆ ನಿರ್ಧಾರ ಮಾಡಿದ್ದಾರೆ. ಸರ್ಕಾರ ತೆರಿಗೆ ನೋಟಿಸ್ ಅನ್ನ ವಾಪಸ್ ಪಡೆದಿಲ್ಲ ಅಂದ್ರೆ ಹೋರಾಟದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಜುಲೈ 25ರಂದು ಸಣ್ಣ ಉದ್ದಿಮೆದಾರರಿಂದ ವ್ಯಾಪಾರ ಬಂದ್, ಸಂಪೂರ್ಣ ಬಂದ್ಗೆ ಕಾರ್ಮಿಕ ಪರಿಷತ್ ನಿರ್ಧಾರ ಮಾಡಿದೆ. ಹೋರಾಟದ ಎಚ್ಚರಿಕೆಯನ್ನ ನೀಡಿದ್ದಾರೆ ರವಿ ಶೆಟ್ಟಿ ಬೈಂದೂರು. ಸರ್ಕಾರದ ಈ ಕ್ರಮದಿಂದಾಗಿ ಸಣ್ಣ ವ್ಯಾಪಾರಿಗಳು ಶಾಕಿಗೊಳಗಾಗಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳಿಗೆ ಸರ್ಕಾರದ ತೆರಿಗೆ ನೋಟಿಸ್ ಅನ್ನೋದು ವ್ಯಾಪಾರಿಗಳನ್ನ ಬೆಚ್ಚಿ ಬೀಳಿಸಿದೆ. ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ ವ್ಯಾಪಾರಿಗಳು. ಹೋರಾಟದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಉದ್ದಟತನವನ್ನ ಯಾರೇ ಆಗಲಿ ಒಂದು ಪ್ರಜಾಪ್ರಭುತ್ವದಲ್ಲಿ ಏನಾದರೂ ಒಂದು ಈ ರೀತಿ ಸಮಸ್ಯೆ ಇದೆ ಅಂತ ಧ್ವನಿ ಎತ್ತಿದಾಗ ಅಲ್ಲಿಗೆ ಸ್ಟಾಪ್ ಮಾಡಿ ಅದಕ್ಕೆ ಪರಿಹಾರವನ್ನು ಯಾವ ರೀತಿ ಸೂಚಿಸಬೇಕಂತ ಸರ್ಕಾರಗಳು ಮತ್ತು ಇಲಾಖೆಗಳು ಚರ್ಚಿಸೋದು ಸಹಜ. ಆದರೆ ಇಲ್ಲೇನಾಗ್ತಾ ಇದೆ ಅಂದರೆ ಸರ್ಕಾರನೂ ನನಗೆ ಹೇಳ್ತಾ ಇಲ್ಲ, ಇದು ನಂದಲ್ಲ ಇದು ಅಂತ ಕೇಂದ್ರ ಸರ್ಕಾರ ಅಲ್ಲ ಅಂತ ಬಿಟ್ಟು ರಾಜ್ಯ ಸರ್ಕಾರ ಹೇಳಿಕೊಂಡು ಅಧಿಕಾರಿಗಳು ನನಗೆ ಗೊತ್ತೇ ಇಲ್ಲ ಇದ್ರ ಬಗ್ಗೆ ಅನ್ನೋ ಒಂದು ರೀತಿಯಲ್ಲಿ ಇಡೀ ಕರ್ನಾಟಕ, ಇಡೀ ಇಂಡಿಯಾ ತಿರುಗಿ ನೋಡುವಂಥ ಇಶ್ಯೂ ಆಗಿದೆ. ಇಲ್ಲಿ ನಮಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ತೆರಿಗೆ ಇಲಾಖೆಯವರು ನೋಟಿಸ್ ಇಶ್ಯೂ ಮಾಡೋದು ಅಂತ ಉದ್ದಟತನವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಅವರಿಗೆ ಸರಿಯಾದ ರೀತಿಯಲ್ಲಿ ಬುದ್ಧಿ ಕಲಿಸ್ಲಿಕ್ಕಾಗಿ, ಸರಿಯಾದ ರೀತಿಯಲ್ಲಿ ಅವರಿಗೆ ತಿಳುವಳಿಕೆ ನೀಡುವ ನಿಟ್ಟಿನಲ್ಲಿ ಇವತ್ತು ಸಣ್ಣ ಉದ್ದಿಮೆದಾರರು ಎಲ್ಲ ರೀತಿಯ ಬೇಕ್ರಿ ಆಗಿರ್ಬೋದು, ಕಾಂಡಿಮೆಂಟ್ಸ್ ಆಗಿರ್ಬೋದು, ಕೆಲವು ಹಾಲು ಬೂತ್ಗಳಾಗಿರ್ಬೋದು, ಹಣ್ಣಿನ ಅಂಗಡಿ ಆಗಿರ್ಬೋದು, ತರಕಾರಿ ಅಂಗಡಿ ಆಗಿರ್ಬೋದು, ಮಟನ್ ಅಂಗಡಿ ಆಗಿರ್ಬೋದು, ಮೀನು ಅಂಗಡಿ ಆಗಿರ್ಬೋದು, ಪ್ರತಿಯೊಬ್ಬರು ಏನು UPIಯಲ್ಲಿ ಸ್ಕ್ಯಾನ್ ಮಾಡಿ SB ಅಕೌಂಟ್ ಮಾಡ್ಕೊಂಡು ಸ್ಕ್ಯಾನ್ ಮಾಡಿ ಈ ಒಂದು ಸ್ಕ್ಯಾಮಿಗೆ ಏನು ಸಿಕ್ಕಾಕೊಂಡಿದ್ದಾರೋ ಅವರು ಎಲ್ಲರೂ ಸೇರಿ ದೊಡ್ಡ ಮಟ್ಟದಲ್ಲಿ ಅವರೇ ಸ್ವಯಂ ಪ್ರೇರಿತವಾಗಿ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತಿನ ನೇತೃತ್ವದಲ್ಲಿ ಸ್ವಯಂ ಪ್ರೇರಿತವಾಗಿ ಅವರು ನಾಳೆಯಿಂದ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಕಪ್ಪು ಪಟ್ಟಿಯನ್ನು ತರಿಸಿ, ಎಲ್ಲ ಕೂಡ ಕಪ್ಪು ಪಟ್ಟಿಯನ್ನು ಧರಿಸಿ ಈ ಹಾಲು ಉತ್ಪನ್ನ ಮಾರುವಂಥ ಅಂಗಡಿಗಳು ಹಾಲನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸ್ತಾರೆ. ಯಾವುದೇ ಕಾರಣಕ್ಕೂ ಹಾಲನ್ನು ಮಾರಾಟ ಮಾಡಲ್ಲ, ಹಾಲಿನ ಉತ್ಪನ್ನಗಳನ್ನು ಮಾರಾಟ ಮಾಡಲ್ಲ, ಟೀ ಕಾಫಿಯನ್ನು ಮಾಡಲ್ಲ. ಟೀ ಕಾಫಿ ಮಾಡೋದೇ ಹೋದಾದರೂ ಬೀದಿ ಬದಿ ವ್ಯಾಪಾರಿಗಳಿಗೆ ಟ್ಯಾಕ್ಸ್ ಶಾಕ್. ಜುಲೈ 25ರಂದು ಬೃಹತ್ ಪ್ರತಿಭಟನೆಗೆ ಕರೆ ಕೊಡಲಾಗಿದೆ. ಕಾರ್ಮಿಕ ಪರಿಷತ್ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ವಾಣಿಜ್ಯ ಇಲಾಖೆ ನೋಟಿಸ್ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿದೆ. ಈಗ ಗುಲಾಬಿ ಹೂ ಕೊಟ್ಟು ಬೆಂಬಲ ಕೋರಿ ಮನವಿ ಮಾಡ್ತಾ ಇದ್ದಾರೆ. KR ಮಾರ್ಕೆಟ್ನಲ್ಲಿ ವ್ಯಾಪಾರಿಗಳಿಗೆ ಮನವಿ ಮಾಡಿದ್ದಾರೆ. ವಾಣಿಜ್ಯ ಇಲಾಖೆ ನೋಟಿಸ್ನ ವಿರುದ್ಧ ಪ್ರತಿಭಟನೆ, ಗುಲಾಬಿ ಹೂವನ್ನ ಕೊಟ್ಟು ಬೆಂಬಲ ಕೋರಿ ಮನವಿ ಮಾಡ್ತಾ ಇರುವಂತ ದೃಶ್ಯ ನೋಡ್ತಾ ಇದೆ. ಕಾರ್ಮಿಕ ಪರಿಷತ್ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಬರೆ ಎಳೆದಿದೆ ಸರ್ಕಾರ ಸಣ್ಣ ವ್ಯಾಪಾರಿಗಳಿಗೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಾರ್ಮಿಕ ಪರಿಷತ್ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದು ಗುಲಾಬಿ ಹೂ ನೀಡಿ ಬೆಂಬಲ ಕೋರಿ ಅಂತ ಮನವಿಯನ್ನ ಮಾಡ್ತಾ ಇದ್ದಾರೆ. ಬೃಹತ್ ಪ್ರತಿಭಟನೆಗೆ ಕರೆ ಕೊಡಲಾಗಿದೆ. ಜುಲೈ 25ರಂದು ನಡೆಯುತ್ತೆ ಬೃಹತ್ ಪ್ರತಿಭಟನೆ. ಸರ್ಕಾರದ ತೆರಿಗೆ ನೋಟಿಸ್ಗೆ ವ್ಯಾಪಾರಿಗಳು ಬೆಚ್ಚಿ ಬಿದ್ದಿದ್ದಾರೆ. ಡಿಜಿಟಲ್ ಪೇಮೆಂಟ್ಗೆ ಅಂಗಡಿ ವರ್ತಕರು ಗುಡ್ ಬೈ ಹೇಳಿದ್ದಾರೆ. ಅಂಗಡಿಗಳ ಮುಂದೆ ನೋ UPI ಬೋರ್ಡ್. ಈಗ ನಗದು ಕೊಟ್ಟೆ ವ್ಯವಹಾರ ಮಾಡಿ ಅಂತ ಸೂಚನೆ ಕೊಡ್ತಾ ಇದ್ದಾರೆ. ಆಟೋ ಚಾಲಕರು ಕೂಡ ಆನ್ಲೈನ್ ಪಾವತಿಗೆ ಬ್ರೇಕ್ ಹಾಕಿದ್ದಾರೆ. 40 ಲಕ್ಷ ವಹಿವಾಟು ಮೀರಿದ್ರೆ ತೆರಿಗೆ ಕಟ್ಟಬೇಕು ಅನ್ನೋ ಟೆನ್ಷನ್ ನಲ್ಲಿದ್ದಾರೆ ಈಗ ವ್ಯಾಪಾರಿಗಳು. ಹಾಗಾಗಿ ನೋ UPI ಓನ್ಲಿ ಕ್ಯಾಶ್ ಅನ್ನೋ ಬೋರ್ಡ್ಗಳು ರಾರಾಜಿಸ್ತಾ ಇದೆ. ಯಾವುದೇ ಸಣ್ಣ ಪುಟ್ಟ ಅಂಗಡಿಗಳಿಗೆ ಹೋದ್ರೂ ಕೂಡ ಅಲ್ಲಿ UPI ಸ್ಕ್ಯಾನರ್ ಇರ್ತಾ ಇತ್ತು. 10 ರೂಪಾಯಿ ವಹಿವಾಟು ಅಂದ್ರೂ ಸಹ ಅದನ್ನ UPI ಪೇಮೆಂಟ್ ಮಾಡ್ತಾ ಇತ್ತು. ಕೈಯಲ್ಲಿ ಕ್ಯಾಶೇ ಹಿಡ್ಕೊಳ್ಳದೆ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದಾಗಿತ್ತು. ಆದ್ರೆ ಈಗ ಪರಿಸ್ಥಿತಿ ಬದಲಾಗ್ತಾ ಇದೆ. ನೋ ಫೋನ್ ಪೇ, ನೋ ಗೂಗಲ್ ಪೇ ಅನ್ನೋ ಬೋರ್ಡ್ಗಳು ರಾರಾಜಿಸ್ತಾ ಇದೆ. ರಾಜ್ಯದಲ್ಲಿ ಸಣ್ಣ ವ್ಯಾಪಾರಿಗಳಿಗೆ ತೆರಿಗೆ ಇಲಾಖೆ ಕೊಟ್ಟಂತಹ ಬಿಗ್ ಶಾಕ್ ಇದು. ಬೀದಿ ಬದಿ ವ್ಯಾಪಾರಿಗಳಾಯ್ತು, ಈಗ
ಹಾಲಿನ ವ್ಯಾಪಾರಿಗಳ ಸರದಿ. ಹಾಲಿನ ವ್ಯಾಪಾರಿಗಳಿಗೂ ಕೂಡ ಬಂದಿದೆ ಕೋಟಿ ಕೋಟಿ ತೆರಿಗೆಯ ನೋಟಿಸ್. ಹಾಲಿನ ವ್ಯಾಪಾರಿಗೆ ಕಮರ್ಷಿಯಲ್ ಟ್ಯಾಕ್ಸ್ ಶೋಕಾಸ್ ನೋಟಿಸ್ ಬಂದಿದೆ. 1 ಕೋಟಿ ತೆರಿಗೆ ಕಟ್ಟುವಂತೆ ವಾಣಿಜ್ಯ ತೆರಿಗೆ ಇಲಾಖೆ ನೋಟಿಸ್ ಕೊಟ್ಟಿದೆ. ಜುಲೈ 5ರಂದು ನೋಟಿಸ್ ಅನ್ನ ನೀಡಿ ವಾರದೊಳಗೆ ಕಟ್ಟಿ ಅಂತ ಸೂಚನೆ ಕೊಟ್ಟಿದೆ. ಕೆಂಗೇರಿ ಉಲ್ಲಾಳ ಉಪನಗರದಲ್ಲಿ ಮಿಲ್ಕ್ ಬೂತ್ ಇಟ್ಟಿರುವಂತ ರವಿ ಅವರಿಗೆ ಬಂದಿರೋ ನೋಟಿಸ್ ಇದು. ಒಂದು ವಾರದಿಂದ ಸರಿಯಾಗಿ ನಾವು ನಿದ್ದೆನೂ ಮಾಡೋಕ್ಕಾಗಿಲ್ಲ ನನಗೆ. ಅದರಲ್ಲಿ ಹೇಳ್ತಾರೆ ಬ್ಯಾಂಕ್ ಅಕೌಂಟ್ ಎಲ್ಲ ಸೀಜ್ ಮಾಡಿಬಿಡ್ತಾರೆ, ನಿಮ್ಗೆ ಹಂಗೆ ಮಾಡಿಬಿಡ್ತಾರೆ. ಇದು ಒಂಥರ ಬೆಳಗ್ಗೆ ಎದ್ರೆ ಇದೇ 8ನೇ ನಾವು ಇದ್ದೀವಿ. 5ನೇ ತಾರೀಕು 7ನೇ ತಿಂಗಳ ನನಗೆ ನೋಟಿಸ್ ಬಂತು. ನಾನು ಇದು ನೋಡೋಣ ಅಂದ್ಬಿಟ್ಟು ಹಂಗೆ ವೆಯ್ಟ್ ಮಾಡಿದೆ. ಈಗ ಅದು ಕಟ್ಟಬೇಕು ಅಂತ ನಾನು ಆಡಿಟ್ರ್ ಹತ್ರ ಕೇಳಿದಾಗ ಕಟ್ಟಬೇಕಾಗುತ್ತೆ ಅಂತ ನನಗೆ ಹೇಳಿದ್ದಾರೆ. ನಮ್ಮ ಕೈಲಿ ಇಷ್ಟೊಂದು ಅಮೌಂಟು ನಾವು ಕಟ್ಟೋಕ್ಕಾಗುತ್ತಾ? ನಾವು ಮಾಡೋದು ಹಾಲು ವ್ಯಾಪಾರ. ಬೆಳಗ್ಗೆ ನಾವು 4:15 ಎದ್ರೆ ಇನ್ನೂ ನೋಡಿ ನಾವು ಮಲಗೋದು ಇಲ್ಲ, ರಾತ್ರಿ 10 ಗಂಟೆ ತನಕ ವ್ಯಾಪಾರ ಮಾಡ್ತೀವಿ. ನಮಗೆ ಲಾಭ ಕಡಿಮೆ ಹಾಲಲ್ಲಿ. ನಾವು ದಿನ 1000 ರೂಪಾಯಿ ಟ್ರಾನ್ಸಾಕ್ಷನ್ ಮಾಡಿದ್ರು ನಮ್ಗೆ ಇಷ್ಟು ದುಡ್ಡಲ್ಲಿ ಇಷ್ಟು ಕಟ್ಟಿದ್ರೆ ನಾವು ಜೀವನ ಮಾಡೋದು ಹೆಂಗೆ, ನಮ್ಮ ಮಕ್ಕಳನ್ನ ಓದಿಸೋದು ಹೆಂಗೆ, ಮನೆ ಬಾಡಿಗೆ ಕಟ್ಟೋದು ಹೆಂಗೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.